ಫ್ರೆಂಡ್ಸ್, ರಶ್ಮಿಕಾ ಫುಡ್ ವ್ಲಾಗ್ ನೋಡ್ತಿರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿರೋದು ಇನ್ಸ್ಟೆಂಟ್ ಪಲಾವ್ ಹೇಗೆ ಮಾಡೋದು ಅಂತ. ಅದಕ್ಕೆ ಇಂಗ್ರೀಡಿಯೆಂಟ್ ಬೇಕಾಗಿರೋದನ್ನ ನೋಡ್ಕೊಬರೋಣ ಬನ್ನಿ. ಅದಕ್ಕೆ ಟೊಮೆಟೊ 1 ಕಪ್ ತೊಗೊಂಡಿದ್ದೀನಿ, ಈರುಳ್ಳಿ 1 ಕಪ್ಪು, ಆಮೇಲೆ ಬಟಾಣಿ ನೆನೆಸಿಟ್ಕೊಂಡಿದ್ದೆ. ಬಿರಿಯಾನಿಗೆ ಬೇಕಾಗಿರೋಂಥ ಪಲಾವ್ ಎಲೆ ಆ ಥರ ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ, ಚಕ್ಕೆ ಲವಂಗ ಎಲ್ಲ ಆಗಿರ್ಬೋದು. ಆಮೇಲೆ 3 ಉಂಡೆ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಸಾಸಿವೆ, ಗರಂ ಮಸಾಲ, ಖಾರದ ಪುಡಿ ತೊಗೊಂಡಿದ್ದೀನಿ. ಇವಾಗ ನಾನು ಕಡಾಯಿ ಇಟ್ಕೊತಾ ಇದ್ದೀನಿ. ಅದಕ್ಕೆ ನಾನು 1/4 ಬೌಲಷ್ಟು 1/4 ಕಪ್ಪು ನಾನು ಎಣ್ಣೆ ಹಾಕಿ ಬಿರಿಯಾನಿ ಐಟಮ್ಸ್ನ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಜೀರಿಗೆ ನಾನು ಪಲಾವ್ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡಿ, ಇಲ್ಲ ಸ್ಕಿಪ್ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ. ಅಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ತುಂಬ ಬ್ರೌನ್ ಕಲರ್ ಬರೋ ಥರ ಏನು ಬೇಡ, ಮೀಡಿಯಮಾಗಿ ಹುರ್ಕೊಂಡ್ರೆ ಸಾಕು. ಇವಾಗ ನಾನು ಬಟಾಣಿ ಹಾಕಿ ಚೆನ್ನಾಗಿ ಹುರ್ಕೊತೀನಿ. ಚೆನ್ನಾಗಿ ಹುರ್ಕೊಂಡ್ಮೇಲೆ ಟೊಮೆಟೊನೂ ಹಾಕ್ಕೊತೀನಿ. ಟೊಮೆಟೊ ಹಾಕಿ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಬೇಕು. ಇವಾಗ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ. ಖಾರದ ಪುಡಿ, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಗರಂ ಮಸಾಲ 1/2 ಟೇಬಲ್ ಸ್ಪೂನು. ಆಮೇಲೆ ಕಸೂರಿ ಮೇಥಿ 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ. ನೀವು ಮಾಡ್ಕೊಂಡು ನೋಡಿ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಒಂದು 15 ದಿವಸ ಬೇಕಾದರೂ ಇಟ್ಕೋಬೋದು, ಏನೂ ಆಗೋಲ್ಲ. ಬ್ಯಾಚುಲರ್ಸ್ ಆಗಿರ್ಬೋದು, ಹೊರಗಡೆ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಈ ಥರ ಮಾಡ್ಕೊಂಡು ತಿನ್ಬೋದು. 15 ದಿವಸ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಈ ಗ್ರೇವಿನ. ನಾನು ಜೀರಾ ರೈಸು 2 ಕಪ್ ನಾನು ಅನ್ನ ಮಾಡಿಟ್ಕೊಂಡಿದ್ದೆ ಸಪ್ರೇಟಾಗಿ. ಇದನ್ನು ನಾನು ಹಾಕಿ ಕಲಿಸ್ಕೊತಿದ್ದೀನಿ ಚೆನ್ನಾಗಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮಕ್ಳಿಗೆಲ್ಲ ಇಷ್ಟ ಆಯಿತು ಎಲ್ರಿಗೂ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ಸ್ಟಂಟ್ ಪಲಾವ್ ಹೇಗೆ ಮಾಡೋದು ಅಂತ. ಗ್ರೇವಿನೂ ಕೂಡ ಹಾಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಹೊಸ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.